ಜಗತ್ತೇ ವಿಚಿತ್ರವಾಗಿದೆ. ದರ್ಪವೇನನ್ನು ಉಸಿರು. ದರ್ಪ ಮಾತನಾಡುವಾಗ ಧರ್ಮ ಮೌನವಾಗಿರುತ್ತದೆ. ಇದೇ ಈ ಕಲಿಯುಗದ ನಿಯಮ. ಹೃದಯದ ಒಳಗಡೆ ಅಡಿಗೆ ಕುಳಿತಿರುವ ಸೇಡಿನ ಜ್ವಾಲೆ ಅಟ್ಟಹಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಈ ದಿಟ್ಟ ಶೂರನನ್ನ ಮಟ್ಟ ಕಲಂದು ಬೇರಂದ ಅಸ್ತ್ರವನ್ನು ಸೃಷ್ಟಿಸಿರುವ ವಿಕ್ರಮ್. ಬೇಡ ವಿಕ್ರಮ್, ಬಿಡಿದರೆ ಬಿಡಿದಾಗಣ, ಕಡಿದರೆ ಕಡಿದಾಗಣ. ವಿಶ್ರಾಂತಿ ವಿಸ್ತಾರ ಯಶೋ ವಿಶಾಲ ವಿರಚಿತ ಭೂಮಂಡಲದೊಳಗೊಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಶ್ಯಾಮಲ ಜನವನ ಸಿರಿ ಭೃಗುನ ನರ್ಪುತ ಸಾಹಸರ ಗಾವಧಿ ಈ ಗಾಂಧಾರ ದೇಶದ ಶತ ಸೋದರ ಅನುಜ ಮಾಂಕಿತನಾದ ನಾನು ಕುತ್ಸಿತ ಕುಬದ್ದಿಯ ಕುರುಕುಲ ಶೌರ್ಯ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲ ಬೀಜರನ್ನು ಬೀಗುತ್ತಾರೆ. ಆ ಬಲಾಢ್ಯಕಾರಿ ಕ್ರಮಣ ಸಮ್ಮನ ಕಡಗಿಸ ಹೋದರೆ ನನ್ನ ಹೆಸರು ಕಣ್ಣಿಟ್ಟಗಳ ನಾಯಕ ವಿರಾಟನಲ್ಲ. एलिफेंट को मरना, भंडार का लूटना ಅರ್ಥವಾಗಲಿಲ್ಲ. ಬೇಟೆ ಆಡಿದರೆ ಹಾರೆಯನ್ನೇ ಬೇಟೆ ಆಡಬೇಕು. ಲೂಟಿ ಮಾಡಿದರೆ ಭಂಡಾರವನ್ನೇ ಲೂಟಿ ಮಾಡಬೇಕು. ರೇವತಿ ಸುಖದ ಸುಪ್ಪತ್ತಿಗೆ ಅಂಗಿಗಳು ನಡೆಸಿ ಬೆಳೆದರು ನನ್ನ ತಂಗೆ ಕರ್ಪೂರದ ಗೊಂಬೆ. ಆದರೆ ಕಾಲೇಜಿನಲ್ಲಿ 106 ಯುವಕರ ನಿತ್ಯ ಗಳಿಸಿ ನಿಂತಿರುವ ಅನ್ನದ ತರುಣೆ ನನ್ನಂತ ಖತರ್ನಾಕ್ ಕಿಲಾಡಿಗಳಿಗೆ ಒಲಿಯುವುದು ಅಸಾಧ್ಯ ಅನ್ನೋದು ಮಾತು ಅವಳ ಮೊದಲ ನೋಟದಲ್ಲಿ ಅರಿತುಕೊಂಡೆ. ಮನೆ ಮಾಲೀಕನಿಗೆ ಒಂದು ಮನೆ, ಅದರ ಬಾಡಿಗೆದಾರರಿಗೆ 106 ಮನೆ ಎನ್ನುವಂತೆ ನನ್ನಂತ ಕಿಲಾಡಿಗಳ ಕಷ್ಟದಿಂದ ಪಡುವ ಸುಖ ಕೊಡುವೇಕೆ? ಆದರೂ ರಸಿಕರನ್ನ ನಾಡಿಗಳನ್ನು ಬಿಗಗೊಳಿಸುವಂತ ಅಂಗ ಶೌಚ ತುಂಬಿರುವ ಆ ಧನರಾಜನ ಮರೆತು ಭಾರತೀಯ ಎಲ್ಲಿ ಬರುತ್ತೆ? ಆ ಧನರಾಜನ ಮನೆಗೆ ಮೊಟ್ಟ ಮೊದಲ ಕಲೆ ಆ ಧನರಾಜನ ಮನೆಗೆ ಮೊಟ್ಟ ಮೊದಲ ಕಾಲಿಟ್ಟಾಗಲೇ ಕಂಡಿರುವೆ ಪ್ರಕಾಶಮನ ಬೀರುವ ಅಮೂಲ್ಯ ರತ್ನದ ಭಾರತೀಯನ್ನ. ಗಂಡನಿದ್ದರ ಸಂತೃಪ್ತಿ ಸುಖ ಕಾಣದೆ ಕೆಂಗಟ್ಟು ನಿಂತಿರೋ ಆ ಭಾರತೀಯನ್ನ ಕಂಕಣದ
ಅಂಗಳದಲ್ಲಿ ಬೆಳೆ ಲಿಂಗನಂತೆ ಕಂಗಳಿಸಿದ್ದಾಳೆ ನಿಜವಾಗ್ಲೂ ಅವರ ರೂಪ ಲಾವಣ್ಯನ ಕಂಡ ಕಂಡು ಬಾಲಿವುಡ್ ಈ ರೇಂಜ್ಗಳನ್ನು ಆಚೆ ನಿಲ್ಲುವಂತಿದೆ ಅವಳ ಸೌಂದರ್ಯ ಅಂತ ಪಟ ಪರಂಜ ಮದರ್ ಪಾನಿ ತುಂಬಿ ಆಗಲು ಹೋಗಬೇಕು ಮನಸ್ಸು ಸುತ್ತ ಹಲೋ ಭಾರತಿ, ನೀನು ಯಾವಾಗ ಬಂದೆ ಈ ವಿರಾಟನ ರತಿಯಾಗಿ? ವಿರಾಟ್, ಏನಿದು ಹುಚ್ಚಾಟ? ಹುಚ್ಚಾಟವಲ್ಲ, ನೀನಾಗಿ ಒಪ್ಪಿದರೆ ಆಡುವೆ ಪ್ರೇಮದಾಟ. ಬಾಯ್ ಮುಚ್ಚೋಣ. ಮೊನ್ನೆ ನೀನು ನನ್ನ ಮನೆ ಬಂದಾಗ ನಂಗೆ ಕಾಫಿ ಕೊಡ್ಬೇಕಾದ್ರೆ ಅನ್ಕೊಂಡೆ ನಿನ್ನ ಮನದಲ್ಲಿರುವ ಆ ದುಷ್ಟ ಚಟವಾದ ಏನು ಆ ಗಂಡನ ಮುಂದೆ ಮಾನ ಕರಿಬಾರ್ದಂತ ಸುಮ್ಮನಿದ್ದೇನೆ. ಇಲ್ಲಿ ಬಂದು ತೋರಿಸ್ತಿದೀಯಾ ಆ ನಿನ್ನ ನೀಚ ಗುಣವನ್ನು? ಗಮನಿಸಿರುವೆಯ ಈ ವಿರಾಟನ ಅಂತರಾಳದ ಮರ್ಮವನ್ನು. ನೀನಾಗಿ ಬಳಿ ಬಂದು ಇವರ ಪಾಲಿನ ರತಿ ಆಗುವೆಯೋ ಅಥವಾ ಭಾರದ ಆರತಿ ಮಾಡಿದ ಮೇಲೆ ರತಿ ಆಗುವೆಯೋ? ನನ್ನ ಗಂಡನ ಸ್ನೇಹಿತನ ಹೆಂಡತಿನ ಕಾಮದಾಟಕ್ಕೆ ಕರೆತಿದೆಯಲ್ಲ, ಸ್ನೇಹದ ಬೆಲೆ ಏನಂತ ಗೊತ್ತೇನ ನಿನ್ಗೆ? ನೋಡು, ಮರ್ಯಾದೆಯನ್ನು ಹೇಳ್ತೇನೆ. ಇದೇ ರೀತಿ ಏನಾದ್ರೂ ನೀನು ಮುಂದುವರೆದ್ರೆ ನನ್ನ ಆ ನಿನ್ನ ಗಂಡನ ಸ್ನೇಹವನ್ನು ಕಟ್ಟು ಮಾಡಬೇಕಾಗುತ್ತದೆ. ಎಚ್ಚರ. ನಿನ್ನ ಗಂಡನ ಸ್ನೇಹಿತನಾಗಿ ನಿನ್ನ ಮನೆಗೆ ಬಂದ ಮೇಲೆ ನೋಡಿದ ಮೊದಲ ನೋಟದಲ್ಲಿ ನನ್ನಿಗೆ ಸುಖ ಕಾಣುವ ಅಂಬರದಿಂದ ನಿನ್ನ ಗಂಡನೊಂದಿಗೆ ಎಳೆದಿರುವೆ ಕಪಟ ಕಾರಸ್ಥಾನ ನಿನ್ನ ಗಂಡನ ಸ್ನೇಹಿತನಾಗಿ ಮನೆಗೆ ಬಂದಿದ್ದೇನೆ ಅಂದ ಮೇಲೆ ನಿನ್ನ ಅಚ್ಚುಮೆಚ್ಚಿನ ಗಲ್ಲ ಕಚ್ಚಲೆಂದೆ ರೂಪ ಲಾವಣ್ಯ ಕಂಡು ಒತ್ತು ನೋಡಿ ರೂಮಿನ ಬಾಗಿಲ ಹಾಕಲು ಬಿಡೋನೆ ಈ ವಿರಾಟ್. ನಿನ್ನ ಬಾರಿಗೆ ಬರೆಯಲಿರುವೆ ದುರಂತದ ಮುನ್ನಡೆ. ಮುಂದಿನ ವಾರ ನಿನ್ನ ಗಂಡನ ಬರ್ತಡೆ. ಅಷ್ಟರೊಳಗಾಗಿ ನನಗಾಗಿ ನೀನು ಒಲಿದರೆ ಸರಿ. ఇట్లా పాడుతూ ఉండవాలి చూస్తూ ఉండు సాంగ్ ముగిసా పైన పాడుతుంది ಗಾಳಿ అది ఎప్పుడు అట్లే ఉండే ಮನೆಗೆ ಬಂದು
ಹೋತಾರಲ್ಲ ನಿನ್ನ ನೋಡಿದ ಮೊದಲ ನೋಟದಲ್ಲಿ ನಿನ್ನೊಂದಿಗೆ ಸುಖ ಕಾಣುವ ಆಸನದಿಂದ ಮಂಡಟ್ಲೆ ತಗೊಂಡು ನಿನ್ನ ಗಂಡನೊಂದಿಗೆ ಹಿಡಿದಿರುವೆ ಕಪಟ ಕಾರಸ್ಥಾನ ಚಕ್ರೆಯುವನು ನಿನ್ನ ಅಚ್ಚುಮೆಚ್ಚಿನ ಗಲ್ಲ ಕೆಚ್ಚಲೆಂದೆ ನಿನ್ನ ಗಂಡನ ಸ್ನೇಹಿತನಾಗಿ ಮನೆಗೆ ಬಂದ ಮೇಲೆ ಒತ್ತು ನೋಡಿ ರೂಮಿನ ಬಾಗಿಲಾಕದೆ ಬಿಡುವನೇ ಈ ವಿರಾಟ್. ಹಾಗಾದ್ರೆ ಆ ನಿನ್ನ ದುರಂತದ ಮುಗುಡಿ ನೀನೇ ನಿನ್ನ ಕೈಯಾರೆ ದುರಂತ ನಿನ್ನ ಬಾಳಿಗೆ ಬರೆಯಲಿರುವೆ ದುರಂತದ ಮುನ್ನಡೆ. ಮುಂದಿನ ವಾರ ನಿನ್ನ ಗಂಡನ ಬರ್ತಡೆ. ಅಚ್ಚರಾಗಿ ನನಗೆ ಒಲಿದರೆ ಸರಿ, ಇಲ್ಲವಾದರೆ ಅಲ್ಲ ಕಣೋ, ನನ್ ಗಂಡ ಬಿಸಾಕೋ ಕಮಿಷನ್ ಲಾಸಿಗೆ ಬದುಕುತ್ತಿರೋ ನಾಯಿ ನೀನು. ನಿನ್ನ ನಾಯಿಗೆ ನಾನು ಬೇಕಾ? ನೋಡು, ನಾನೇನಾದ್ರೂ ಮನಸ್ಸು ಮಾಡಿದ್ರೆ ತುಂಬಾಗಿ ಕತ್ತರಿಸಿ ಆ ನನ್ನ ಚಕ್ರ ಪೂಜೆ ಮಾಡ್ಬೇಕಾಗುತ್ತದೆ. ಪೂಜೆ ಶಾಂತಳಾಗೋ ಭಾರತಿ, ನೀನು ಸಿಟ್ಟಿಗೆದ್ದು ಸರ್ಪಿಣಿಯಾಗಿ ಆರ್ಭಟಿಸಿದರೆ ಆ ಸಂಪದೆಡೆ ಮುಟ್ಟ ಮುಂಗಸಿ ನಾನಾಗಬೇಕಾಗುತ್ತದೆ. ಚಿಗುರಿಸಿದ ನಿಂದಿರುವ ಚಿನಾರಿ ಎಣ್ಣೆ ನಿನ್ನ ಗಂಡ ಕೊಡುವ ಕಮಿಷನ್ ಸೌಂದರ್ಯಕ್ಕೆ ಬಿಸಾಡುತ್ತೇನೆ. ಅಮ್ಮನ ನೊಂದಿಗೆ ಎಂಜಾಯ್ ಬಾ ಬಾ ಮಾಡು ಬಾ ಸುಂದರಿ ಬಾ. ನೋಡು, ಮರ್ಯಾದೆ ಇಲ್ಲಿಂದ ಹೋದ್ರು ಸರಿ, ಇಲ್ಲ ಅಂತ ಹೇಳಿ ಈ ನಿನ್ನ ಬಾಡಿಯನ್ನು ಡೆಡ್ ಬಾಡಿ ಮಾಡಿ ಪೀಸ್ ಪೀಸ್ ಮಾಡಬೇಕಾಗುತ್ತದೆ. ಎಚ್ಚರ, ಈ ಚಿಗುರು ರೂಪದಲ್ಲಿ ನಿಂತಿರುವ ಚಿನಾಳಿ ಎಣ್ಣೆ ನನ್ನ ಬಾಡಿನ ಪೀಸ್ ಪೀಸ್ ಮಾಡುವ ಬಡಿವಾರದ ಎಣ್ಣೆ. ನನ್ನ ಬಾಡಿಯನ್ನು ಗಂಡನಿಂದ ಪಿಜ್ಜಾ ಬರ್ಗರ್ ತಿಂದು ಬೆಟ್ಟಾಗಿದೆ ಅನ್ಕೊಂಡಿರುವೆಯ? ಶ್ರೀಮಂತಿಗೆ ಸೊಕ್ಕಿನಲ್ಲಿ ಗರ್ವದ ನುಡಿಗಳನ್ನು ಆಡದಿರು ಭಾರತಿ. ಗರ್ವದ ನುಡಿಗಳನ್ನು ಬದಿಗರಿಸಿ ಒಂದು ಬಾರಿ ನನ್ನ ಜೊತೆ ಚೆನ್ನಾದ ಚಕ್ಕೆಲ್ಲ ಮಾಡು ಬಾ ಸುಂದರಿ ಬಾ. ವಿಕ್ರಮರ ಹೋಗ್ತಾರೆ. ಈಗ ಏನ್ ಮಾಡೋದು? ಮೊದಲೇ ನನ್ನ ಗಂಡ ತುಂಬಾ ಮುಂಗೊತ್ತು. ಹೌದು, ಹೇಗಾದ್ರೂ ಮಾಡಿ ಇವನಿಗೆ ಸಮಾಧಾನದ ಮಾತಿನಿಂದಲೇ ಸಾಕಾಗ್ಬೇಕು. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಾನೀಗ ಮದುವೆಯಾದ ಹೆಣ್ಣು, ಅದಲ್ಲದೆ ನನ್ನ ಗಂಡ ನಿನ್ನ ಸ್ನೇಹಿತ. ದಯವಿಟ್ಟು ಅವ್ರು ಬರೋದ್ರೊಳಗಡೆಗೆ ನಾನು ತಪ್ಪಾಗಿ ತಿಳ್ಕೊತಾರೆ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಮಾತಿನಲ್ಲಿ ಹೇಳಿದಷ್ಟು ಸುಲಭವಲ್ಲ ಹೊರಟು ಹೋಗೋದು. ಗೆದ್ದ ಕಾಮ ತಣ್ಣಿಗಾಗಿಸುವುದು ಬೇಡವಾದರೆ ಮಾತಿನಲ್ಲಿ ಪ್ರೇಮದ ಪನ್ನೀರಾದ ಹಾಕುವೆ ಸುಂದರೇ. ಭಾರತಿ ನನ್ನ ಎದೆಯಪ್ಪ.
ಬಯಸಿದ ಹೆಣ್ಣನ್ನು ಬೆನ್ನಟ್ಟಿ ಬಂದಷ್ಟು ಸುಲಭ ಎಂದು ತಿಳಿದೆ ಆ ಮಂಗ ಮಾನವ. ಹಂಗನಾಗಿ ಮಾನವನ ಹುಟ್ಟುಗುಣ ತಿಳಿಸುವುದರೊಳಗೆ ನೀನು ಯಾವ ಮರದಿಂದ ಹಾರಿ ಬಂದರೆ ಮಾನವ
ಶೀಲಕ್ಕೆ ನಿನ್ನ ಸಮಾಧಿ ನೀನೆ ತೊಡ್ಕೊಳ್ಳುವಯ? ಹೇ ವಿಕ್ರಮ್, ಅಂತ ಆಸೆ ಇದ್ದರೆ ಹೇಳು. ಮೊದಲು ನಿನ್ನ ಮರಣದ ಸಮಾಧಿ, ಈ ರಾಮರಾಜನಿಗೆ ಅರ್ಧಿ ಶೀಲ ಸಮಾಧಿ. ವಿಕ್ರಮನ ಮುಂದೆ ಇವಳ ಶೀಲ ಸಮಾಧಿಯನ್ನು ಕಟ್ಟುವ ಮಾತನಾಡುವ ನಡೆ. ವಿರಾಟ್ ಕಣ್ಣಿಟ್ಟೆ ನನ್ನ ವಿಕ್ರಮನ ಹೆಣ್ಣಿಗೆ ಕಣ್ಣಾಕಿದ ನಿನಗೆ ಮರಣದ ಆದಿ ಸಮೀಪಿಸಿತೆಂದು ತಿಳಿ. ಈ ವಿರಾಟ್ ಕಣ್ಣಿಟ್ಟೆ ನನ್ನ ನೀನು ಲಪಟಾಯಿಸಿದೆ ಎಂದು ಗರ್ವದ ಮಾತುಗಳನ್ನು ಆಡುತ್ತಿರು ವಿಕ್ರಮ್. ಹೆಣ್ಣಿಗಾಗಿ ಮಣ್ಣಾಗುವುದು ಈ ವಿಕ್ರಮನ ಇತಿಹಾಸದ ಪುಟದಲ್ಲೇ ಉಳಿದಿಲ್ಲ. ಬೆಂಕಿ ಜೊತೆ ಸರಸವಾಡೋದು ಒಳ್ಳೆಯದಲ್ಲ. ಬೆಂಕಿಗೆ ಬೆದರಿ ಬೆಳ್ಳಾಗುವ ಕದಿಮ ಇವನಲ್ಲ. ಬೆಂಕಿ ಜೊತೆ ಸರಸವಾಡುವ ದೀಪ ಉಳುವಾಗುವಯ? ಇವನು ದೀಪದ ಹುಳಲ್ಲವೋ? ಏಳ ಬೆಚ್ಚಿದ ಕಾಳಿಂಗ ಸರ್ಪ. ಲಿಂಗ ಸರ್ಪದ ಎಡಮುಖಿ ಅಲ್ಲಿರುವ ವಿರಾಟ್, ವಿರಾಟ್. ಮಾವಾಡಿಗನ ಪುಣ್ಯನಾದಕ್ಕೆ ತಲೆಬಾಗುವ ಸರ್ಪವಲ್ಲ ಇದು. ಆಡಿರೋದು ವಿಡಿಯೋ ಮಾಡಂತ ಹೇಳಿ ಹಣದ ಖಜಾನೆಗೆ ಕನ್ನ ಹಾಕುವ ಕದಿಮ. ಇಲ್ಲ ಇಲ್ಲ ನಿಜ ಇಲ್ಲ. ನಾನು ಅಲ್ಲಿ ಹೋದಾಗ ವಿಡಿಯೋ ಕೊಡು ಅಂದ ಪ್ರಭು. ಈ ಹೆಣ್ಣಿನ ಹೃದಯಕ್ಕೆ ಕನ್ನ ಹಾಕಿ ವರ್ಷಗಳೇ ಕಚ್ಚಿವೆ. ನೀನು ಬರೀ ಈಗ ಈ ಖಜಾನೆ ಕೀಲಿಗೆ ಯತ್ನಿಸಿದರೆ ಪುಂಗಿ ಊದುವ ಆವಾಡಿಗನ ಪುಂಗಿಯನ್ನು ಬಂಡು ಮಾಡಿಸುವಂತದೆ. ಇದು ರಣವಿಕ್ರಮನಿಗೆ ಪ್ರಾರಂಭವಾಗಿದೆ. ಕನ್ನ ಹಾಕಿದ ಖಜಾನೆಯನ್ನು ಕದಿಯದೆ ಬಿಡಲಾರ. ಇವನಿಗೆ ಎದುರಾದವರು ಹೆಸರ ಯಮನ ಪಾದಕ್ಕೆ ನಿಲ್ಲಿಸದೆ ಹೊರ ಮೀಸಲಾರ. ಉಸಿರು ನಿಲ್ಲುವ ಸರ್ದಾರ ನೀನೆಂದು ಹೆಬ್ಬುಲೆ ಬಂದು ನಿಂತೆ ಮಾತನಾಡುತ್ತಿರುವ ವಿಕ್ರಮ್, ಎಂದಿಗೂ ಮರೆಯಬೇಡ. ಹುಲಿ ಎಂದು ಇಲಿಯಂತೆ ಕಾಮದ ಸರಸಕ್ಕೆ ಈಗಿರುವ ಈಗಿನ ಇಲಿಯನ್ನು ಬೇಟೆಯಾಡಲು ಬಂದಿರುವ ಹೆಬ್ಬುಲೆ. ಹೇಳುವುದು ಆಚಾರ, ನಡೆಸುವುದು ಅನಾಚಾರ. ಇಂದು ನನಗೆ ಪಿಸ್ತೂಲಿನಿಂದ ಬುದ್ಧಿ ಹೇಳುತ್ತಿರುವೆಯಾ? ಚಿನಾಲಿ ಚಿಗರ ರೂಪದಿಂದ ಚಿನಾಲಿ ಎಣ್ಣೆ. ಮುಂದೆ ನಿನಗೆ ಕಾಗದ ಕಡೆ ಮಗಳ ಆರತೆ. ವಿಕ್ರಮ್, ಸುತ್ತುವ ತಳ್ಳಿಗೆ ಧೀಮಂತ ಧೀರನಾಗಿ 16 ವರ್ಷಗಳಿಂದ ತನ್ನ ಕಪಟ ಸ್ಥಾನ
ಎಚ್ಚರಿಸಿದ್ದೆ ಹೋದರೆ ಆ ಕಣ್ಣು ತೆರೆಯುವ ಮುಂದೆ ಕಣ್ಣು ಮುಚ್ಚಿಸುವ ನಿಂತ ಗಂಟಿಗೆ ಚಾಣಾಕ್ಷ ಈ ವಿರಾಟ್ ಸಾವಿರ ಜನ 100 ಜನ್ಮ ಎತ್ತು ಬಂದು ಏನು ಮಾಡಕ್ಕಾಗಲ್ಲ. ನೀವು ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಎಂತ ಐ ಆಮ್ ಸಾರಿ ಚಿನ್ನ. ಹುಣ್ಣಿಮೆಯ ಬೆಳೆದಿಂಗಳಿನಂತೆ ಕಂಗೊಳಿಸುತ್ತಿರುವ ಈ ನಿನ್ನ ಅಂದದ ಚಂದವನ್ನು ತುಂಬಿಕೊಳ್ಳಲು ನಿನಗಿನ್ನ ಮುಂಚಿತವಾಗಿಯೇ ಬಂದಿದ್ದೆ. ಆದರೆ ನೀನು ಬರುವುದು ತಡವಾಯಿತೆಂದು ಒಂದು ಪೆಗ್ಗಾಕಿಕೊಂಡು ಬರೋಣಂತ ಬಂದೆ. ಆದರೆ ಬರುವಷ್ಟರಲ್ಲಿ ಇಷ್ಟೆಲ್ಲ ಆದಂತ ಕಾರಣವಾಯಿತು. ಆದ್ರೂ ಈ ವಿಚಾರ ಏನಾದ್ರೂ ಅವನು ನನ್ನ ಗಂಡನಿಗೆ ತಿಳಿಸಿ ಅಂತಹ ಸಂದೇಹವೇಕೆ ಕರುಣೆ? ಅವನು ನಮ್ಮೆತ್ತ ಲಂಪಟನೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮಿಬ್ಬರ ವಿಚಾರವನ್ನು ಹೇಳಿ ನಿನ್ನ ಗಂಡನ ಸ್ನೇಹವನ್ನು ಕಳೆದುಕೊಳ್ಳುವ ಮುಟ್ಟಾಳ ಕೆಲಸ ಅವನು ಯಾವತ್ತೂ ಮಾಡಲಾರ. ಸಹೋದರಿ, ಈ ರಾತ್ರಿ ವಿಡಿಯೋ ಕಾಲದಲ್ಲಿ ತುಂಬಾ ವಿರಹ ವೇದನೆಯಿಂದ ಮಾತಾಡ್ತಿದ್ದೆ. ನಿಮ್ಮ ಮುಖದಲ್ಲಿ ಯಾವುದೋ ಚಿಂತೆ ಕಾಡ್ತಿತ್ತು. ಆ ಚಿಂತೆ ಏನಂತ ಹೇಳ್ಬೋದಲ್ಲ? ಕಾರಣವನ್ನರಿತು ನೀನೇಕೆ ಪಾದಧಾರಳಾಗುವ ಚಿನ್ನ? ಅಂದ್ರೆ ನಿಮ್ಮ ಮಾತಿನರ್ಥ ನಾನು ಹೊರಗಿನವಳಂತನ? ಅದರ ರಾಜನ ಮನೆದೇ ಆದ ಮೇಲೆ ನೀನು ಹೊರಗಿನವಳುತ್ತಾನೆ. ಈ ಸಮಾಜದ ದೃಷ್ಟಿಯಲ್ಲಿ ನಾನು ಆ ಧನರಾಜನ ಮನೆಗೆ ಆಗಿರ್ಬೋದು. ಆದ್ರೆ ಪ್ರತ್ಯಕ್ಷಣವು ನನ್ನ ತಂದೆಗೆ ಕೊಲೆ ಮಾಡಿದ ಆ ಪಾಪಿ ಮೇಲೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಮದುವೆ ಆಗಿರೋದು ಅಂತ ನಿಮಗೆ ಗೊತ್ತಾಗ ಕ್ಷಣ ಕ್ಷಣನು ನಾನು ಅವನ ಜೊತೆ ಮಲಗುವಾಗ ಸರ್ಪದಂತೆ ಬರ್ತೀನಿ. ಕ್ಷಣ ಕ್ಷಣಕ್ಕೂ ವಿಷ ಕಕ್ಕುತ್ತಿದ್ದೇನೆ. ಸರಿ, ಈಗಾದ್ರೂ ಹೇಳಿ ನಿಮ್ಮ ಚಿಂತೆಗೆ ಕಾರಣ ಏನು ಅಂತ? ಭಾರತಿ, ನಿನ್ನ ಗಂಡ ಮಾಡಿರುವ ಅಪಮಾನದ ಸೇಡು ನನ್ನ ಎದೆಯಲ್ಲಿ ಕಿರಿಕಿರಿ ಆಗುತ್ತಿ ಬೀಳುತ್ತಿದೆ. ಆ 2 ವರ್ಷಗಳ ಕಾಲ ಜೈಲಿನ ಗೋಡೆಗಳ ಮಧ್ಯೆ ಕಳೆದ ಕ್ಷಣಗಳು ನೆನೆಸಿಕೊಂಡಾಗೊಮ್ಮೆ ನನ್ನ ಎದೆಯ ಗರ್ಭದಲ್ಲಿ ಕಿಡಿಕಿಡಿಯಾಗಿ ಕುತ್ತಿದ್ದೇಳುತ್ತದೆ. ಆ ದಾವಾಗ್ನಿ ನಂದಬೇಕಾದರೆ ನಿನ್ನಿಂದ ಹೆಣ್ಣಿಂದ ಮಾತ್ರ ಸಾಧ್ಯ ಬರುತ್ತೆ. ಅಲ್ಲ, ನೀವೇ ಆ ಸರ್ಪದ ರೂಪದಂತೆ ವಿಷ ಕಕ್ಕುತ್ತಿರುವಾಗ ಇಂಥ ಸರ್ಪದ ಮುಂದೆ ನಾನೇನ ಮಗ ನೀವೇ ಹೇಳಿ? ಭಾರತಿ, ಪ್ರಪಂಚದಲ್ಲಿ ಯಾವುದೇ ಮಹತ್ತರವಾದ ಕೆಲಸ ಕಾರ್ಯಗಳು ಕೈಗೊಳ್ಳಬೇಕಾದರೆ ನಿನ್ನಂತ ಒಂದು ಹೆಣ್ಣಿನಿಂದಲಲ್ಲವೇ? ವಿಶ್ವಮುತ್ರನ ತಪಸ್ಸನ್ನು ಭಂಗಗೊಳಿಸಿದ್ದು ಒಂದು ಹೆಣ್ಣು. ರಾವಣನ 10 ತಲೆಗಳನ್ನು ಚೆಂಡಾಡಲು ಕಾರಣಕರ್ತರಾದದ್ದು ಒಂದು ಹೆಣ್ಣು. ದೊಡ್ಡಿನ ಮನದಲ್ಲಿ ದುರ್ಯೋಧನದಂತೆ ಬೆರೆಯುತ್ತಿರುವ ಆದಿತ್ಯ ಗಂಡ ಗಣರಾಜ ಮಣ್ಣು ಮುಕ್ಕಬೇಕಾಗಿರುವುದು ನಿನ್ನಂತ ಹೆಣ್ಣಿಂದಲೇ ಭಾರತ. ನೋಡಿ, ಆ ನನ್ನ ಸೇಡಿನಿಂದ ಆ ಪಾಪಿಯನ್ನು ಹಂತಗೊಳಿಸಿದ್ರೆ ನಂತರ ಆ 100 ಕೋಟಿ ಆಸ್ತಿ ನನ್ನ ಕೈವಶವಾಗುತ್ತೆ. ಆಗ ನೀವು ನನ್ನನ್ನು ಕೈ ಬಿಡುವುದಿಲ್ಲ ತಾನೆ? ನೋಡಿ, ನೀವೇನಾದ್ರೂ ನನ್ನ ಕೈ ಬಿಟ್ರೆ ಆ 100 ಕೋಟಿ ಆಸ್ತಿ ಪುನಃ ನನ್ನ ಮೇಲೆ ಅಪನಂಬಿಕೆ. ಅಪನಂಬಿಕೆ ಪ್ರಶ್ನೆ ಅಲ್ಲ. ನಿಮ್ಮ ಕಾಲ ಕೈಗೊಂಡಿದ ಮೇಲೆ ನನ್ನನ್ನು ಕೈ ಬಿಟ್ರೆ
ಅಂತಹ ಸಂದೇಹವೇಕೆ ತರುಣೆ? ಅಂಗನೆಯ ಸುಖದೊಂದಿಗೆ ವಜ್ರ ವೈಡೂರ್ಯ ಕಲ್ಪಿಸಿಕೊಡುವ ನಿನ್ನನ್ನು ತೆರೆದ ಮುಟ್ಟಾಳ ನಾನೇಕೆ ಆಗಲಿ? ನೀನು ಈ ನಾಟಕದ ಖಳನಾಯಕಿಯಾಗಿ ನಾಟಕವಾಡಲು ಸಿದ್ಧವಾಗಿರುವಾಗ ನಾನು ಖಳನಾಯಕನಾಗಿಯೇ ರಂಗ ಪ್ರವೇಶ ಮಾಡಿರುವ ನಿನ್ನ ಜೊತೆ ಕಾಮದ ಸರಸವಾಡದೆ ಹೋದರೆ ಈ ಖಳನಾಯಕನಿಗೆ ಅವಮಾನ. ಓಡಿ ಬರಲೆಂದು ನಿನ್ನಿಂದ ಅವಮಾನ. ನಾಕೊಂಡು